ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದಿಷ್ಟು ಪ್ರಮುಖ ಮಾಹಿತಿಗಳಿದೆ. ಸೊ ಬೇಸಿಕಲಿ ಹೊಸ ಸರ್ಕಾರ ಬಂದಾಗಿನಿಂದ ಎಲ್ಲ ಸರ್ಕಾರಿ ನೌಕರರಲ್ಲೂ ಕೂಡ ಒಂದು ಆಶೆಯ ಒಂದು ಕಿರಣ ಮೂಡಿದೆ. ಸೊ ಬೇಸಿಕಲಿ ಸರ್ಕಾರಿ ನೌಕರರು ತುಂಬಾ ದಿನಗಳಿಂದ ವೇಟ್ ಮಾಡ್ತಾ ಇರುವಂತಹ 7ನೇ ವೇತನ ಆಗಿರಬಹುದು, ಕರ್ನಾಟಕದಲ್ಲಿ ಆರೋಗ್ಯ ಸಂಜೀವಿನಿ ಯೋಜನೆಯ ಒಂದು ವ್ಯಾಪಕವಾಗಿರುವಂತಹ ಇಂಪ್ಲಿಮೆಂಟೇಷನ್ ಆಗಿರಬಹುದು, ಮತ್ತು ಕರ್ನಾಟಕದಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರು ಬಹುದಿನಗಳಿಂದ ವೇಟ್ ಮಾಡ್ತಾ ಇದ್ರು. ಹೊಸ ಸರ್ಕಾರ ಬಂದ ಮೇಲೆ ಹೊಸ ಭರವಸೆಗಳು ಬರುತ್ತೆ ಮತ್ತು ಸರ್ಕಾರಿ ನೌಕರರಿಗೆ ಹೊಸ ಒಂದು ಯೋಜನೆಗಳ ಲಾಭ ಸಿಗಲಿದೆ ಅಂತ. ಬಟ್ ಇವಾಗ ಒಂದು ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಸರ್ಕಾರಿ ನೌಕರರ ನಾಯಕತ್ವದಲ್ಲಿ ಎಲ್ಲೋ ಒಂದ್ ಕಡೆ ಲೋಪ ಆಗ್ತಾ ಇದೆ. ಸರ್ಕಾರಿ ನೌಕರರು ತಮಗೆ ಬೇಕಾಗಿರುವಂತ ಯೋಜನೆಯನ್ನ ಪಡೆದುಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಏನಕ್ಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 7ನೇ ವೇತನ ಆಯೋಗವು ಸುಮಾರು 2 ವರ್ಷಗಳಿಂದ ಡಿಲೇ ಆಗ್ತಾ ಬಂದಿದೆ ಅಂಡ್ ಇನ್ನೂ ಕೂಡ ಅದು ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಸೊ ರೀಸೆಂಟ್ ಆಗಿ ಬಂದಿರುವಂತ ನ್ಯೂಸ್ ಪ್ರಕಾರ ನಮ್ಗೆಲ್ಲರಿಗೂ ಗೊತ್ತು, ಕರ್ನಾಟಕದ 7ನೇ ವೇತನ ಆಯೋಗದ ಸಮಿತಿಯನ್ನು ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕ್ರಿಯೇಟ್ ಮಾಡಲಾಗಿತ್ತು. ಅದಕ್ಕೆ ಮೊಟ್ಟ ಮೊದಲನೇದಾಗಿ 6 ತಿಂಗಳ ಸಮಯಾವಕಾಶವನ್ನ ನೀಡಲಾಗಿತ್ತು. ತನ್ನ ಎಲ್ಲಾ ಸಂಘ ಸಂಸ್ಥೆಗಳು, ನಾಗರಿಕರು ಮತ್ತು ನೌಕರರ ಸಂಘದ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳಿಂದ ಒಂದು ಇನ್ಫಾರ್ಮೇಶನ್ ಪಡೆದು, ಒಂದು ಮಾಹಿತಿಯನ್ನ ಪಡೆದು ಒಂದು ರಿಪೋರ್ಟ್ ಅನ್ನ ತಯಾರು ಮಾಡುವುದಕ್ಕಾಗಿ. ಬಟ್ ಆ ಒಂದು ಸಮಿತಿ ಡಿಲೇ ಮಾಡ್ತಾನೆ ಹೋಗುತ್ತೆ ಮತ್ತು ಇಲ್ಲಿವರೆಗೂ ಕೂಡ ಆ ಒಂದು ರಿಪೋರ್ಟ್ ಪಡೆಯಲಾಗಿಲ್ಲ. ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಕೊಡುವಂತ ಮನಸ್ಸಿಲ್ಲ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ 6 ತಿಂಗಳಲ್ಲಿ ಕೊಡಬೇಕಾಗಿರುವಂತ ರಿಪೋರ್ಟ್ಗೆ ಮತ್ತೆ ಆ ಒಂದು ರಿಪೋರ್ಟ್ ಅನ್ನ ತಯಾರಿಸಲು ಇನ್ನೂ 6 ತಿಂಗಳ ಸಮಯಾವಕಾಶವನ್ನ ಎಕ್ಸ್ಟೆಂಡ್ ಮಾಡಿ ಕೊಡಲಾಯಿತು. ಹೀಗಾಗಿ ಎಲ್ಲರಿಗೂ ಮೂಡ್ತಾ ಇರುವಂತಹ ಪ್ರಶ್ನೆ, ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವಾಗ ಒಂದು OPS ಸಿಗುತ್ತೆ, ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ ಯಾವಾಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಆಕ್ಚುಯಲ್ ಆಗಿ ಸಂಬಳ ಸಿಗುವಂತದ್ದು. ಮತ್ತು ಈ ಎಲ್ಲಾ ಒಂದು ನಡಾವಳಿಗಳನ್ನ ನೋಡ್ತಾ ಹೋದ್ರೆ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಬೇಡವಾಗಿದ್ದಾರಾ, ಅಥವಾ ನಮ್ಮ ನಾಯಕರುಗಳು ಸರ್ಕಾರಿ ನೌಕರರಿಗೆ ಕಿಂಚಿತ್ತು ಇಲ್ಲಿ ವ್ಯಾಲ್ಯೂ ಕೊಡದೇ ಇರುವಂತದ್ದು ತುಂಬಾನೇ ಅಸಹ್ಯಕರ ಸಂಗತಿಯಾಗಿದೆ. ಸೊ ನಮ್ಮ ಒಂದು ಸರ್ಕಾರಿ ನೌಕರರ ಮುಂದಿನ ನಡೆ ಏನಾಗಿರಬೇಕು, ಯಾವ ರೀತಿಯಾದಂತಹ ಒಂದು ನಡೆಯನ್ನ ನಾವು ಮುಂದಿನ ದಿನಗಳಲ್ಲಿ ಅನುಸರಿಸಿದರೆ ನಮಗೆ ಸಿಗಬೇಕಾಗಿರುವಂತಹ ಒಂದು ಹಕ್ಕಿನ ಯೋಜನೆಗಳು ಸಿಗಲಿದೆ. ಲೈಕ್ 7ನೇ ವೇತನ ಆಯೋಗ ಆಗಿರಬಹುದು, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಆಗಿರಬಹುದು, ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರುಸ್ಥಾಪಿಸುವಂತಹ ಒಂದು ಕೆಲಸಗಳು. ಈ ಎಲ್ಲಾ ಯೋಜನೆಗಳನ್ನ ಯಾವ ರೀತಿಯಾಗಿ ನಾವು ವಾಪಸ್ ಪಡಿಬಹುದು. ಏನಕ್ಕಂದ್ರೆ ತುಂಬಾ ರಾಜ್ಯಗಳಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಆಲ್ರೆಡಿ ಪಡೆದಿದ್ದಾರೆ. ಸೊ 28 ರಾಜ್ಯಗಳಲ್ಲಿ ಕನಿಷ್ಠ 25 ರಾಜ್ಯಗಳು ಆಲ್ರೆಡಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನ ಪಡಿತಿದ್ದಾವೆ. ಬಟ್ ನಮ್ಮ ರಾಜ್ಯ ದುರಾದೃಷ್ಟವಶವಾಗಿ ಇಲ್ಲಿರುವಂತಹ ಒಂದು ಸಿಸ್ಟಮ್ ಫೇಲ್ಯೂರ್ ಆಗಿರೋದ್ರಿಂದ, ಇಲ್ಲಿರುವಂತಹ ಒಂದು ಸರ್ಕಾರ ಇಚ್ಛೆಯನ್ನ ತೋರಿಸದೇ ಇರೋದ್ರಿಂದ ಸುಮಾರು 2 ವರ್ಷಗಳಿಂದ ಡಿಲೇ ಆಗ್ತಾ ಬಂದಿದೆ. ಸೊ ಇದು ತುಂಬಾನೇ ಗಂಭೀರವಾಗಿರುವಂತದ್ದು. ಏನಕ್ಕಂದ್ರೆ ಸುಮಾರು 6 ರಿಂದ 7 ವರ್ಷಗಳ ಕಾಲಾವಧಿಯಲ್ಲಿ ಒಂದು ವೇತನ ಸಮಿತಿಯೇ ಹೊಸದಾಗಿ ಬರುತ್ತೆ. ಬಟ್ ನಮಗೆ ಇರುವಂತಹ ಒಂದು ವೇತನ ಸಮಿತಿ ಆಲ್ರೆಡಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಕೊಟ್ಟಿರುವಂತಹ ಸಮಿತಿ, ಕೇಂದ್ರ ಸರ್ಕಾರ ಆಲ್ರೆಡಿ ಕೊಟ್ಟಿರುವಂತಹ ಸಮಿತಿ, ಆಲ್ರೆಡಿ ನಮ್ಮಕ್ಕಿಂತ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ರಾಜ್ಯಗಳು ಅನುಸರಿಸುವಂತ 7ನೇ ವೇತನ ಆಯೋಗವನ್ನ ನೀಡುವುದರಲ್ಲಿ ಸರ್ಕಾರ ಇಷ್ಟು ಮೀನಮೇಷ ಎನಿಸ್ತಾ ಇರುವಂತದ್ದು. ನೋಡಿ, GDP ಬೆಳವಣಿಗೆ ಅಂತ ಬಂದಾಗ ಕರ್ನಾಟಕ 2ನೇ ಸ್ಥಾನದಲ್ಲಿ ಬರುತ್ತೆ. ಅತಿ ದೊಡ್ಡ ಆರ್ಥಿಕತೆ ಅಂತ ಬಂದಾಗ ಮಹಾರಾಷ್ಟ್ರ 1ನೇ ಸ್ಥಾನ, ಗುಜರಾತ್ 2ನೇ ಸ್ಥಾನ ಮತ್ತು ಕರ್ನಾಟಕ 3ನೇ ಸ್ಥಾನ ಬರುತ್ತೆ. ಹಾಗಾಗಿ ಯಾವಾಗ ಸರ್ಕಾರ ಒಂದು ರೀಸನ್ ಹೇಳುತ್ತೆ, ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನ ಆಧಾರವಾಗಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಒಂದು ಸ್ಪಷ್ಟವಾಗಿರುವಂತಹ ಟೈಮಿಂಗ್ ಅನ್ನ ನೀಡೋಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ನಮ್ಮ ಒಂದು ಆರ್ಥಿಕ ಸ್ಥಿತಿಗತಿ ಅಷ್ಟು ಸುಮಾರಾಗಿದೆಯಾ? ಚಿಕ್ಕ ಚಿಕ್ಕ ರಾಜ್ಯಗಳು ಕ್ರಿಯೇಟ್ ಆಗಿರುವಂತದ್ದು. ರೀಸೆಂಟ್ ಆಗಿ ತೆಲಂಗಾಣ ಕ್ರಿಯೇಟ್ ಆಯಿತು, ಅದು ಕೂಡ ಇವಾಗ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಕೊಡ್ತಾ ಇದೆ. ಪಂಜಾಬ್ನಲ್ಲಿ 7ನೇ ವೇತನ ಆಯೋಗದಲ್ಲಿ ಸಂಬಳ ಸಿಗ್ತಾ ಇದೆ. ಸೊ ಆ ಎಲ್ಲ ನೌಕರರಿಗೆ ಕಂಪೇರ್ ಮಾಡಿದಾಗ ನಮ್ಮ ನೌಕರರ ಸಂಬಳ ತುಂಬಾನೇ ಕಡಿಮೆ ಇದೆ. ಸುಮಾರು 40 ರಿಂದ 50% ವರೆಗೂ ಒಂದೊಂದು ಕೇಸಲ್ಲಿ ಕಡಿಮೆ ಇರುವಂತದ್ದು ತುಂಬಾನೇ ವಿಷಾದವಾದ ಸಂಗತಿ ಇದೆ. ಏನಕ್ಕಂದ್ರೆ ಆ ಸರ್ಕಾರಿ ನೌಕರು ಕೆಲಸ ಮಾಡಿರುವಂತದ್ದು ಸೇಮ್, ನಮ್ಮ ಒಂದು ಸರ್ಕಾರಿ ನೌಕರು ಕೆಲಸ ಮಾಡಿರುವಂತದ್ದು ಸೇಮ್. ಇನ್ಫ್ಯಾಕ್ಟ್ ಎಲ್ಲ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಸರ್ಕಾರ ಸುವ್ಯವಸ್ಥಿತವಾಗಿ ಏನು ನೌಕರರು ಕೆಲಸ ಮಾಡ್ತಿರುವಂತದ್ದು ಕರ್ನಾಟಕದಲ್ಲಿ ಅಂತ ಒಂದು ರೀಸೆಂಟ್ ಆಗಿರುವಂತಹ ಒಂದು ರಿಪೋರ್ಟ್ ಬಂದಿದೆ. ಸೊ ಪೊಲೀಸ್ ಇಲಾಖೆಯನ್ನು ಕೂಡ ನೀವು ಕನ್ಸಿಡರ್ ಮಾಡಿದ್ರೆ ಕೇಸಸ್ಗಳನ್ನ ಸಾಲ್ವ್ ಮಾಡೋದಾಗ್ಲಿ, ಪಬ್ಲಿಕ್ ಅನ್ನ ಸರ್ವ್ ಮಾಡೋದಾಗ್ಲಿ
ತುಂಬಾನೇ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವಂತಹ ಒಂದು ಸಂಸ್ಥೆಗಳು ನಮ್ಮ ಒಂದು ಕರ್ನಾಟಕದಲ್ಲಿ ಕೆಲಸ ಮಾಡ್ತವೆ. ಸೊ ಒಂದು ಸಂಸ್ಥೆಗೆ ಹೆಸರು ಬರ್ತಾ ಇದೆ ಅಂದ್ರೆ ಅಲ್ಲಿ ಡೆಫಿನೆಟ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಕೈವಾಡ ಇದ್ದೇ ಇರುತ್ತೆ. ಅವರು ಯಥಾವತ್ತಾಗಿ ತಮ್ಮ ಒಂದು ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ನಮ್ಮ ಒಂದು ಸಂಸ್ಥೆಗಳಿಗೆ ಹೆಸರು ಬರ್ತಾ ಇದೆ. ಸೊ ಇದನ್ನೆಲ್ಲ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ನೌಕರರಿಗೆ ಅವರ ಒಂದು ಕೆಲಸಕ್ಕೆ ತಕ್ಕಂತೆ ಸಂಬಳ ಸಿಗ್ತಾ ಇಲ್ಲ. ಆಲ್ರೆಡಿ 2 ವರ್ಷಗಳ ಹಿಂದೆ ಸಿಗಬೇಕಾಗಿರುವಂತಹ 7ನೇ ವೇತನ ಆಯೋಗ ದಿನೇ ದಿನೇ ಮುಂದಕ್ಕೆ ಹಾಕ್ತಾ ಹೋಗೋದ್ರಿಂದ ಅಂಡ್ ನಮ್ಮ ಒಂದು ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ದೇಶದಲ್ಲಿ ಕಂಪ್ಲೀಟ್ ಆಗಿ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಟ್ ಸರ್ಕಾರಿ ನೌಕರರ ಸಂಬಳ 10 ವರ್ಷಗಳ ಹಿಂದೆ ಎಷ್ಟಿತ್ತು ಅಷ್ಟೇ ಇದೆ. ಅಲ್ಪ ಸ್ವಲ್ಪ DA ಇನ್ಕ್ರೀಸ್ ಮಾಡ್ತಾರೆ, ಬಟ್ 500-600 ರೂಪಾಯಿ ಇನ್ಕ್ರೀಸ್ ಮಾಡೋದ್ರಿಂದ ಯಾವುದೇ ರೀತಿಯ ಅಂತ ಲಾಭ ಆಗೋದಿಲ್ಲ. ಅಷ್ಟು ಬರೀ ಪೆಟ್ರೋಲ್ಗೆ ಹೋಗುವಂಥದ್ದು ಇಲ್ಲಿ ಅರ್ಬನ್ ಮತ್ತು ರೂರಲ್ ಏರಿಯಾಸ್ಗಳಲ್ಲಿ ಎಲ್ಲಾದರೂ ಇರಲಿ, ಸರ್ಕಾರಿ ನೌಕರರ ಒಂದು ವೇತನ ಟೈಮ್ ಟು ಟೈಮ್ ಇನ್ಕ್ರೀಸ್ ಮಾಡಬೇಕು ಅಂತ ಒಂದು ಸಿಸ್ಟಮ್ ಇದೆ. ಆ ಒಂದು ಸಿಸ್ಟಮ್ನ ಫಾಲೋ ಮಾಡದೆ ಇಲ್ಲಿ ಸರ್ಕಾರ ಮೀನಮೇಷ ಎನಿಸ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ಒಂದು ಲಾಭ ಅನ್ನೋದು ಉಳಿದೇ ಇಲ್ಲ, ಸೇವಿಂಗ್ಸ್ ಅನ್ನೋದು ಉಳಿತಾ ಇಲ್ಲ ಅವರಿಗೆ. ಓಕೆ, ಸೊ ಅಟ್ಲೀಸ್ಟ್ ಸಂಸಾರವಾದ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಕೂಡ ಆಗದೇ ಇರುವಂಥದ್ದು. ಸೊ ಹೀಗಾಗಿ ಸರ್ಕಾರಿ ನೌಕರರ ಒಂದು ಬೇಡಿಕೆಗಳಾಗಿರುವಂಥ 7ನೇ ವೇತನ ಆಯೋಗ, NPS ಅನ್ನ ಕ್ಯಾನ್ಸಲ್ ಮಾಡಿ OPS ಮಾಡೋದಾಗ್ಲಿ, ಆರೋಗ್ಯ ಸಂಜೀವಿನಿ ಆಗಲಿ, ಈ ಎಲ್ಲ ಒಂದು ಯೋಜನೆಗಳನ್ನ ಡಿಲೇ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ, ನಮ್ಮ ಒಂದು ನಾಯಕರುಗಳು ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಷಡಕ್ಷರಿ ಆಗಿರಬಹುದು, ಅಂಡ್ ಕರ್ನಾಟಕದ NPS ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶಾಂತಾರಾಮ್ ಆಗಿರಬಹುದು, ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಧ್ವನಿ ಆಗಿರುವಂತಹ ಅವರು ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ತೊಂದರೆಗಳ ಅನುಭವಿಸುತ್ತಿದ್ದಾರೆ, ಸರ್ಕಾರಿ ನೌಕರು ಯಾವೆಲ್ಲ ಯೋಜನೆಗಳು ಅವರಿಗೆ ಸಿಗಬೇಕಾಗಿತ್ತು, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ, ಸರ್ಕಾರ ರಚನೆ ಆಗಿ ಇವಾಗ 3-4 ತಿಂಗಳು ಆಗ್ತಾ ಬಂದಿದ್ರು ಕೂಡ ಯಾವುದೇ ರೀತಿಯಂತ ಡೆವಲಪ್ಮೆಂಟ್ಗಳು ಏನಕ್ಕೆ ನಡೀತಾ ಇಲ್ಲ, ಇವೆಲ್ಲದರ ಮೇಲೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ನಮ್ಮ ಒಂದು ನಾಯಕತ್ವದಲ್ಲಿ ಕಮ್ಮಿ ಆಗ್ತಾ ಇದೆ, ನಮ್ಮ ಒಂದು ನಾಯಕತ್ವವೇ ಸರಿಯಾಗಿಲ್ಲ ಅಂತ ಅನಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಏನಿದೆ ಕಂಪ್ಲೀಟ್ ನ್ಯೂಸು, ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಬಟ್ ಇದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಲೈವ್ಗೆ ಎಲ್ಲರನ್ನ ಜಾಯಿನ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಹೇಳ್ತಾ ಹೋಗ್ತಾರೆ, ಪಬ್ಲಿಕ್ ಟುಡೇಲಿ ತುಂಬಾನೇ ವಿವರವಾಗಿ ಬರಿತಾ ಹೋಗ್ತಾರೆ ಎಲ್ಲದರ ಬಗ್ಗೆ. NPS ನೌಕರರಿಗೆ ಬಿಗ್ ಶಾಕ್ ನೀಡಿದ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ OPS ಜಾರಿ ಆಗುತ್ತಾ? ಸರ್ಕಾರಿ ನೌಕರರ ಮುಂದಿನ ನಡೆ ಏನಾಗಿರಬೇಕು? ನಮ್ಮ ನೌಕರರು ಯಾರಿಗೂ ಬೇಡವಾಗಿದ್ದಾರಾ? ಏನಕ್ಕಂದ್ರೆ BJP ಸರ್ಕಾರ ಇರುವಾಗಲೂ ಅಷ್ಟೇ ಅಂಡ್ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಅಷ್ಟೇ ಯಾವುದೇ ರೀತಿಯಾದಂಥ ಯೋಜನೆ ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಬರೀ ಪೇಪರ್ ಅಲ್ಲಿ ಬರುತ್ತೆ, ಬಟ್ ಇಂಪ್ಲಿಮೆಂಟ್ ಖಂಡಿತವಾಗೂ ಆಗೋದಿಲ್ಲ. ಸೊ ಹಳೆಯ ಪಿಂಚಣಿ ಯೋಜನೆಯನ್ನು ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ನೋಡಿ, ಕುಮಾರಸ್ವಾಮಿ ಅವರು ಇರುವಾಗಲೇ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಬಟ್ ಸಮಿತಿಯನ್ನ ರಚನೆ ಮಾಡೋದ್ರಿಂದ ಯಾವುದೇ ರೀತಿಯಂತ ಲಾಭ ಆಗೋದಿಲ್ಲ. ಸಮಿತಿಯನ್ನ ರಚನೆ ಮಾಡ್ತಾರೆ, ಬಟ್ ಆ ಒಂದು ಸಮಿತಿ ಯಾವುದೇ ರೀತಿಯಂತ ರಿಪೋರ್ಟ್ ಕೂಡ ಕೊಡೋದಿಲ್ಲ, ಆ ಒಂದು ರಿಪೋರ್ಟ್ ಅನ್ನ ಇವರು ಕೇಳೋದಿಲ್ಲ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿಯಂತ ಸಮಿತಿ ಬೇಡ, ನಮಗೆ ಡೈರೆಕ್ಟ್ ಆಗಿ ಕ್ಯಾಬಿನೆಟ್ ನಲ್ಲಿ ಅದನ್ನ ಸರ್ಕಾರಿ ನೌಕರರ ಬಾಳಲ್ಲಿ ಬೆಳಕು ಬರುವಂತ ಯೋಜನೆ ಆಗಬೇಕು ಅಂತ. ಸೊ ಕುಮಾರಸ್ವಾಮಿ ಅವರು ಇರುವಾಗಲೇ ಹಳೆಯ ಪಿಂಚಣಿ ಯೋಜನೆಯನ್ನ ವಾಪಸ್ ಜಾರಿ ತರಬೇಕು ಅಂತ ಒಂದು ಸಮಿತಿಯನ್ನ ಮಾಡ್ತಾರೆ, ಬಟ್ ಆ ಒಂದು ಸಮಿತಿಗೆ ಯಾವುದೇ ರೀತಿಯಂತ ಟೈಮ್ ಲೈನ್ ಕೊಡೋದಿಲ್ಲ. ಯಾರಿದ್ದಾರೆ ಆ ಒಂದು ಸಮಿತಿಯಲ್ಲಿ, ಯಾವ ರೀತಿಯಾಗಿ ಅದು ಕೆಲಸ ಮಾಡ್ತಾ ಇದೆ, ಮಧ್ಯಂತರ ರಿಪೋರ್ಟ್ ಏನು ಬರ್ತಾ ಇದೆ, ಯಾವ ರೀತಿಯಂತ ಸಲಹೆಗಳು ಕೊಟ್ಟಿದ್ದಾರೆ ಅದು ಕೇಳೋದಿಲ್ಲ. ಅದಾದ್ಮೇಲೆ ಬೊಮ್ಮಾಯಿಯವರ ಸರ್ಕಾರ ಬರುತ್ತೆ, ಆವಾಗ ಸರ್ಕಾರಿ ನೌಕರರು ರೀಸೆಂಟ್ ಆಗಿ ನಮ್ಗೆ ಗೊತ್ತು, ಒಂದು ಅನಿರ್ದಿಷ್ಟ ಕಾಲಾವಧಿ ಮುಷ್ಕರಕ್ಕೆ ಕೈ ಹಾಕ್ತಾರೆ, ಬಟ್ ಬರೀ 4 ಅವರಲ್ಲಿ ಅದನ್ನ ವಾಪಸ್ ಪಡಿತಾರೆ. ಸೊ ಇದರಿಂದ ಗೊತ್ತಾಗುತ್ತೆ ಸರ್ಕಾರಿ ನೌಕರರ ಒಂದು ನಾಯಕರುಗಳು ಎಷ್ಟು ಅಂತ. ಜಸ್ಟ್ 4 ಅವರಲ್ಲಿ ಒಂದು ಏನು ಸ್ಟ್ರೈಕ್ ಇದೆ ಅದನ್ನ ವಾಪಸ್ ಪಡೆದು ವೀಕ್ನೆಸ್ ಅನ್ನ ತೋರಿಸ್ತಾರೆ, ಸರ್ಕಾರಿ ನೌಕರರು ವೀಕ್ ಆಗಿದ್ದಾರೆ ಅಂತ. ಅವಾಗ ಕೂಡ ಬೊಮ್ಮಾಯಿ ಅವರು ಒಂದು ಪ್ರಾಮಿಸ್ ನ ಮಾಡ್ತಾರೆ, ಒಂದು ಸಮಿತಿಯನ್ನ ಆಲ್ರೆಡಿ ನಾವು ರಚನೆ ಮಾಡಿದ್ದೀವಿ ಒಂದು ಅಪ್ಪರ್ ಕಾರ್ಯದರ್ಶಿ ಅವರ ಒಂದು ಅಧ್ಯಕ್ಷತೆಯಲ್ಲಿ. ಸೊ ಅವರು ತುಂಬಾನೇ ಬೇಗ ಒಂದು ರಿಪೋರ್ಟ್ ಅನ್ನ ನೀಡಿ ಹಳೆ ಪಿಂಚಣಿ ವ್ಯವಸ್ಥೆಗಾಗಿ ನಾವು ಒಂದು ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದು ಕೂಡ ಅವರ ಒಂದು ಸರ್ಕಾರವೇ ಚೇಂಜ್ ಆಗುತ್ತೆ. ಅಂಡ್ ಇವಾಗ ಸೇಮ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ CM ಸಿದ್ದರಾಮಯ್ಯನವರು. ಅವರು ಕೂಡ ಒಂದು ಸಮಿತಿಯನ್ನ ನಾವು ರಚನೆ ಮಾಡ್ತಿದ್ದೀವಿ, ಸೊ ಮುಂದಿನ ದಿನಗಳಲ್ಲಿ ಅದರಿಂದ ರಿಪೋರ್ಟ್ ಅನ್ನ ಪಡೆದು ನಾವು ನಿಮ್ಮ ಒಂದು ಹಳೆಯ ಪಿಂಚಣಿ ಯೋಜನೆಯ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇದು ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋದ್ರೆ ಇನ್ನು 4-5 ಸರ್ಕಾರಗಳು ಬಂದು ಹೋಗುತ್ತೆ, ಆಗುವಂತ ಒಂದು ಎಂಪ್ಲಾಯೀಸ್ಗಳು, ಆಗುವಂತ ಒಂದು ನೌಕರರು ರಿಟೈರ್ಮೆಂಟ್ ಅದೇ ರೀತಿಯಾಗಿ ಆಗ್ತಾ ಹೋಗ್ತಾರೆ, ಬಟ್ ಯಾವುದೇ ರೀತಿಯಾದಂತ ಒಂದು ಪ್ರಯೋಜನಗಳು ಸರ್ಕಾರಿ ನೌಕರಿಗೆ ಸಿಗೋದಿಲ್ಲ. ಸೊ ಇದು ಎಲ್ಲೋ ಒಂದ್ ಕಡೆ ನಮ್ಮ ಒಂದು ನಾಯಕರುಗಳು ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಇನ್ಫ್ಯಾಕ್ಟ್ ಬರೀ ನಾಯಕರು ಅಲ್ಲ, ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಕೂಡ. ಏನಕ್ಕಂದ್ರೆ ಇದು ನಮಗೆ ಸಿಗಬೇಕಾಗಿರುವಂತ ಯೋಜನೆಗಳು. ಆರೋಗ್ಯ ಸಂಜೀವಿನಿ ಯೋಜನೆ ಸಿಸ್ಟಮ್ ಅಲ್ಲಿದೆ, ವೇತನ ಪರಿಷ್ಕರಣೆ ಸಿಸ್ಟಮ್ ಅಲ್ಲಿದೆ, OPS ಅನ್ನ ತರುವಂತದ್ದು ತುಂಬಾ ರಾಜ್ಯಗಳು ತಂದಿದೆ. ಆಲ್ರೆಡಿ BJP ಎಲ್ಲೆಲ್ಲಿ ಒಂದು ಸೋತಿದೆ ಅಲ್ಲಿ ಕಾಂಗ್ರೆಸ್ ಬಂದಿರುವಂತದ್ದು ಬೇರೆ
ಬೇರೆ ಅಲೈಸ್ಗಳು ಬಂದಿರುವಂಥದ್ದು ಅಲ್ಲೆಲ್ಲ ಕಾಂಗ್ರೆಸ್ ಯಾವಾಗ ಬರುತ್ತೆ, ಬೇರೆ ಪಕ್ಷಗಳು ಯಾವಾಗ ಬರುತ್ತೆ ಅವಾಗ ಖಂಡಿತವಾಗಿಯೂ ಹಳೆಯ ಪಿಂಚಣಿ ಯೋಜನೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮೊಂದು ಕರ್ನಾಟಕದ ಸರದಿ ಇವಾಗಿರುವಂಥದ್ದು ಏನಕ್ಕಂದ್ರೆ ಇಲ್ಲಿ ನಿಷ್ಪಕ್ಷಪಾತವಾಗಿ ಒಂದು ಸಂಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಅನ್ನ ಒಂದು ಪವರ್ ಅಲ್ಲಿ ತಂದಿರುವಂತಹ ನೌಕರರ ಕೆಲಸ ಮಾಡಿದ್ದಾರೆ. ಸೊ ಇವಾಗ ಸರ್ಕಾರದ ಕೆಲಸ ಏನು ಅಂದ್ರೆ ನೌಕರರ ಬೇಡಿಕೆಗಳನ್ನ ಫುಲ್ಫಿಲ್ ಮಾಡಬೇಕು ಅಂತ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ಸ್ವಲ್ಪ ಪ್ರೆಜರ್ ಹಾಕುವಂತ ಕೆಲಸ ಮಾಡಬೇಕು. ಇನ್ಫ್ಯಾಕ್ಟ್ ನಾವು ಶಾಂತಿಯುತವಾಗಿ ಹೋರಾಟವಾದ್ರೂ ಕೂಡ ಮಾಡಲೇಬೇಕು. ಏನಕ್ಕಂದ್ರೆ ಸರ್ಕಾರ ಎಲ್ಲಿವರೆಗೂ ನಮ್ಮ ಮೇಲೆ ಗಮನ ಹರಿಸುವುದಿಲ್ಲ ಅಲ್ಲಿವರೆಗೆ ನಮ್ಮ ಒಂದು ಬೇಡಿಕೆಗಳು ಈಡೇರೋದಕ್ಕೆ ಚಾನ್ಸ್ ಇಲ್ಲ ಅಂತ. ಸೊ ಅದನ್ನೇ ಹೇಳ್ತಾ ಹೋಗ್ತಾರೆ. NPS ನೌಕರಿಗೆ ಬಿಗ್ ಶಾಕ್ ನೀಡಿದ ರಾಜ್ಯ ಸರ್ಕಾರ, ನಮ್ಮ ರಾಜ್ಯದ ಸರ್ಕಾರಿ ನೌಕರಿಗೆ OPS ಜಾರಿ ಆಗುತ್ತಾ ಅಂತ. ಸರ್ಕಾರಿ ನೌಕರ ಮುಂದಿನ ನಡೆ ಏನಾಗಿರಬೇಕು, ನಮ್ಮ ನೌಕರು ಯಾರಿಗೂ ಬೇಡವಾಗಿದ್ದಾರಾ ಅಂತ ಕೇಳ್ತಾ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾಗಿರುವಂತಹ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ದಟ್ ಈಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೊಳಿಸುವುದಾಗಿ ಭರವಸೆಯನ್ನ ನೀಡಿತ್ತು. ಸೊ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಏನು ತನ್ನ ಒಂದು ಮ್ಯಾನಿಫೆಸ್ಟೋದಲ್ಲಿ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಹಳೆ ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನ ಸರ್ಕಾರ ಬಂದ ಮೇಲೆ ಈಡೇರಿಸ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ ಅದರ ಮೇಲೆ ಮೌನವನ್ನ ಹಾಕಿರುವಂತದ್ದು. ಆದ್ರೆ ಇದೀಗ ರಾಜ್ಯ ಸರ್ಕಾರಿ ನೌಕರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಲು ನಿರ್ಧರಿಸಿಲ್ಲ ಎಂಬುದಾಗಿ ತಿಳಿಸಿದ್ದಾರೆ. ಮೂಲಕ OPS ಜಾರಿ ನಿರೀಕ್ಷೆಯಲ್ಲಿದ್ದಂತ ರಾಜ್ಯ ಸರ್ಕಾರಿ ನೌಕರರಿಗೆ ಬಿಗ್ ಶಾಕ್ ನೀಡಿದಂತಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ, ಈ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೇಳಿದಂತ ಚುಕ್ಕೆ ಗುರುತಿನ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರಿಸಿದ್ದಾರೆ. ರಾಜ್ಯದಲ್ಲಿ NPS ಯೋಜನೆಯಡಿ ಇರುವಂತಹ ಒಂದು ಸರ್ಕಾರಿ ನೌಕರರು ಎಷ್ಟು ಎಂಬುದಕ್ಕೆ ಉತ್ತರಿಸಿರುವಂತಹ CM ದಿನಾಂಕ 24/6/2023 ಇದ್ದಂತೆ ಸುಮಾರು 3,04,511 ನೌಕರರು NPS ಅಡಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಇದು ಸ್ವಾಯತ್ತ ಸಂಸ್ಥೆಯ ನೌಕರು ಒಳಗೊಂಡಂತ ಸಂಖ್ಯೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸೊ ಇದಾದ್ಮೇಲೆ ಇನ್ನು ರಾಜ್ಯ ಸರ್ಕಾರಿ ನೌಕರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂಬ ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಹಾಗಿದ್ದಲ್ಲಿ NPS ಯೋಜನೆಯಡಿ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಯಾವಾಗ ಜಾರಿ ಮಾಡಲಾಗುವುದು ಎಂಬ ಪ್ರಶ್ನೆಗೆ ಉತ್ತರಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿನಾಂಕ 1/3/2023 ರಾಜ್ಯದಲ್ಲಿ ಜಾರಿ ಇರುವಂತಹ ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸುವ ಸಂಬಂಧ ಈಗಾಗಲೇ ಹಳೆಯ ಪಿಂಚಣಿ ಯೋಜನೆಯನ್ನ ಮರು ಜಾರಿ ಮಾಡಿರುವ ರಾಜ್ಯಗಳಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಿರುವ ಕುರಿತು ಕೈಗೊಂಡ ಕ್ರಮಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ಆದೇಶಿಸಿದೆ ಎಂಬ ಮಾಹಿತಿಯನ್ನ ನೀಡಿದ್ದಾರೆ. ಬಟ್ ಜಸ್ಟ್ ಒಂದು ಸಮಿತಿಯನ್ನ ರಚನೆ ಮಾಡೋದ್ರಿಂದ ಸರ್ಕಾರಿ ನೌಕರಿಗೆ ಇಲ್ಲಿ OPS ಪಡೆಯೋದಕ್ಕೆ ಸಾಧ್ಯವಿಲ್ಲ. ಆದಷ್ಟು ಬೇಗ ಆ ಒಂದು ಆಯೋಗದಿಂದ ವರದಿಯನ್ನ ಪಡೆದು ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಮೊಟ್ಟ ಮೊದಲನೇದಾಗಿ ಕೊಡಬೇಕು, ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಕೊಡಬೇಕು. ಅದಾದ್ಮೇಲೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರು ಜಾರಿಗೊಳಿಸಿ ನೌಕರಿಗೆ ಒಬ್ಬ ಒಳ್ಳೆ ಸರ್ಕಾರ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಬೇಕು. ಸೊ ನಿಮ್ಗೇನ್ ಅನ್ಸುತ್ತೆ ಈ ರೀತಿಯಾಗಿ ಡಿಲೇ ಆಗ್ತಾ ಇರೋದು? ಇದರ ಬಗ್ಗೆ ನಮ್ಮ ಒಂದು ನಾಯಕರುಗಳು ಖಂಡಿತವಾಗಿಯೂ ಇಲ್ಲಿ ಒಂದು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಳಬೇಕು. ಏನಕ್ಕಂದ್ರೆ ನಾವು ಆಯ್ಕೆ ಮಾಡಿದ ನಂತರ ಅವರ ಒಂದು ಕರ್ತವ್ಯ ಆಗುತ್ತೆ ನಮ್ಮ ಒಂದು ಸರ್ಕಾರಿ ನೌಕರರ ಪರವಾಗಿ ಧ್ವನಿಯಾಗಿ ನಿಲ್ಲಬೇಕು. ನಮ್ಮ ಒಂದು ಸರ್ಕಾರದ ಪರವಾಗಿ ನಮ್ಮ ಒಂದು ನೌಕರರ ಸಂಘಗಳು ಬೇಸಿಕಲಿ ಸರ್ಕಾರಿ ನೌಕರರ ಯಾವುದೇ ಬೇಡಿಕೆ ಇದ್ರೂ ಕೂಡ ಸರ್ಕಾರಕ್ಕೆ ತಲುಪಿಸುವಂತ ಒಂದು ಮಾಧ್ಯಮವಾಗಿ ಕೆಲಸ ಆಗಬೇಕು ಅಂತ. ಸೊ ಆ ಒಂದು ಕೆಲಸ ಎಲ್ಲೋ ಒಂದ್ ಕಡೆ ಮಿಸ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದು ಆಗ್ತಾ ಇಲ್ಲ. ಆದ್ದರಿಂದ ನೌಕರರಿಗೆ ಸಿಗಬೇಕಾಗಿರುವಂತ ಯೋಜನೆಗಳಲ್ಲಿ ತುಂಬಾನೇ ಡಿಲೇ ಆಗ್ತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ಬಟ್ ಎನಿಯೋ ಇವರು ಕೂಡ ಇವಾಗ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ರಿಪೋರ್ಟ್ ಅನ್ನ ಪಡೆದು ಈ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಕಾದು ನೋಡ್ಬೇಕಾಗಿರುವಂತದ್ದು 7ನೇ ವೇತನ ಆಯೋಗ ಮೊಟ್ಟ ಮೊದಲನೇದಾಗಿ ಬರುತ್ತೆ. ಅದಾದ್ಮೇಲೆ ಹಳೆಯ ಪಿಂಚಣಿ ವ್ಯವಸ್ಥೆ ಕೂಡ ಸರ್ಕಾರಿ ನೌಕರಿಗೆ ಸಿಗಲಿದೆ ಅಂತ ಹೇಳ್ಬೋದು. ಅಂಡ್ ಉಳಿದಂತಹ ನ್ಯೂಸ್ ಅನ್ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.